ಭಾರತವನ್ನ ಚಿನ್ನದ ನಾಡು ಅನ್ನೋದಕ್ಕೆ ನೋಡಿ ಇಲ್ಲೊಂದು ಸಾಕ್ಷಿ ಇದೆ. ಚಿನ್ನದ ಮಳೆಯಾಗ್ತಿತ್ತು ಎಂಬ ದಂತಕಥೆಗೆ ಇದೊಂದು ಪುರಾವೆ ಅಂತಾನೆ ಹೇಳಬಹುದು. ಆನಂದ ಜಾಧವ ತೋಟದಲ್ಲಿ ಚಿನ್ನದ ನಾಣ್ಯವೊಂದು ಪತ್ತೆಯಾಗಿದೆ. ಹೂವು ಹಾವು ದೀಪದ ಆಕೃತಿಯ ಅಮೂಲ್ಯ ಚಿನ್ನ ಪತ್ತೆಯಾಗಿರುವಂಥದ್ದು 12ರಿಂದ 14ನೇ ಶತಮಾನದ ಯಾದವರ ಕಾಲದ ನಾಣ್ಯಗಳಿವು. ಲಕ್ಷ್ಮೀ ದೇವಾಲಯ ಪಕ್ಕದ ಹೊಲದಲ್ಲಿ ಈ ಬಂಗಾರ ಪತ್ತೆಯಾಗಿರುವಂಥದ್ದು ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದೇ ಹೂವು ಹಾವು ಮತ್ತೆ ದೀಪದ ಆಕೃತಿಯ ಅಮೂಲ್ಯ ಚಿನ್ನ ಪತ್ತೆಯಾಗಿದೆ. ಇನ್ನು ಅಧ್ಯಯನಕ್ಕೆ ಅಂತ ಪುರಾತತ್ವ ಇಲಾಖೆಗೆ ಈ ನಾಣ್ಯವನ್ನ ರವಾನೆ ಮಾಡಲಾಗಿದೆ. ಭಾರತವನ್ನ ಚಿನ್ನದ ನಾಡು ಅಂತ ಕರೀತಾ ಇದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳಬಹುದು. ಚಿನ್ನದ ಪಕ್ಷಿ ಅಂತ ಕರೀತಿದ್ರು, ಇದಕ್ಕೆ ಇದೇ ಸಾಕ್ಷಿ. ಕಸಬಾ ಬೀಡ್ ಗ್ರಾಮದಲ್ಲಿ ಚಿನ್ನದ ಮಳೆಯಾಗ್ತಿತ್ತು ಎಂಬುವಂತಹ ದಂತಕಥೆ ಕೂಡ ಇದೆ. ಇದೀಗ ಆನಂದ ಜಾಧವ ತೋಟದಲ್ಲಿ ಚಿನ್ನದ ನಾಣ್ಯ ಪತ್ತೆಯಾಗಿದೆ. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಹೂವಿನ ಆಕಾರ ಹಾಗೆ ಹಾವಿನ ಆಕಾರ ದೀಪದ ಆಕೃತಿಯ ಅಮೂಲ್ಯ ಚಿನ್ನ ಇವರ ತೋಟದಲ್ಲಿ ಪತ್ತೆಯಾಗಿರುವಂಥದ್ದು 12ರಿಂದ 14ನೇ ಶತಮಾನದ ಯಾದವರ ಕಾಲದ ನಾಣ್ಯಗಳು ಇದು ಅಂತ. ಇನ್ನು ಲಕ್ಷ್ಮೀ ದೇವಾಲಯದ ಪಕ್ಕದ ಹೊಲದಲ್ಲಿ ಈ ಬಂಗಾರ ಪತ್ತೆಯಾಗಿದೆ. ಅಧ್ಯಯನಕ್ಕೋಸ್ಕರ ಪುರಾತತ್ವ ಇಲಾಖೆಗೆ ಈ ನಾಣ್ಯವನ್ನ ರವಾನೆ ಮಾಡಲಾಗಿದೆ.